ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ 25th ಸೆಪ್ಟೆಂಬರ್. ಬನ್ನಿ ಏನಾಯ್ತು ನೋಡೋಣ. ಆ, ಇವತ್ತು ಆ್ಯಕ್ಚುಲಿ ಫಸ್ಟ್ ಹಾಫ್ ಬ್ಯಾಂಕ್ ನಿಫ್ಟಿ ಬುಲಿಶೇ ಇತ್ತು. ಸೊ ಸೆಕೆಂಡ್ ಹಾಫ್ ಇಟ್ ವಾಸ್ ಬೇರಿಶ್. ಸೊ ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ ಒಂದು ಲೆವೆಲ್, ನೆನ್ನೆ ಡಿಸ್ಕಸ್ ಮಾಡ್ದಂಗೆ. ಸೊ ಒಂದು ಚಾನಲ್ ಡ್ರಾ ಮಾಡಿಬಿಡೋಣ ಆ್ಯಸ್ ಯೂಶುವಲ್ ಆಗಿ. ಸೊ ಚಾನಲ್ ನನ್ನ ಅಬ್ಸರ್ವೇಷನ್ ಪ್ರಕಾರ ಈ ಪಾಯಿಂಟ್ ಸೆಕೆಂಡ್ ಬೇರಿಶ್ ಒಂದು ರ್ಯಾಲಿ ಆಗಿ ಒಂದು ಅಪ್ ಟ್ರೆಂಡ್ ಅಂದ್ರೆ ಇಲ್ಲಿ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದಿದಲ್ಲ. ಸೊ ಇದು ನನ್ನ ಸಪೋರ್ಟ್, ಇದೊಂದು ರೆಸಿಸ್ಟೆನ್ಸ್, ಕರೆಕ್ಟಾ? ಇದೊಂದು ಝೋನ್. ಸೆಕೆಂಡ್ ಬೇರಿಶ್ ಅಂದರೆ ಇದು ಸೆಕೆಂಡ್ ಬೇರಿಶ್ನೆಸ್ ಏನು ತೋರಿಸಿದೆ ಅದರದ್ದು ಹೈ ಮತ್ತು ಇದ್ರದ್ದು ಲೋ, ಇದನ್ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಮಾರ್ಕೆಟ್ ತುಂಬ ರೀಟೆಸ್ಟ್ ಆಗಿ ಮೇಲಕ್ಕೆ ಹೋಗಿರೋದು. ಸೊ ಇದು ನನ್ನ ಸಪೋರ್ಟ್ ಅಂತ, ಈಗಿನ ಸಪೋರ್ಟ್ ಅಂತ. ಮೇನ್ ಸಪೋರ್ಟ್ ಯಾವುದು? ಮೇನ್ ಸಪೋರ್ಟ್ ಬಂದು ನಮ್ಮದು ಇದೆ ಆಲ್ ಟೈಮ್ 53,500 ಅನ್ಕೋಣ. 53,500 ಇಲ್ಲ 53,600. ದಿಸ್ ಇಸ್ ದಿ ಮೇನ್ ಸಪೋರ್ಟ್. ಇದು ನಮ್ಮದು ಈಗಿನ ಸಪೋರ್ಟ್. ಸೊ ಈ ಸಪೋರ್ಟ್ ನಮಗೆ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಅಕಸ್ಮಾತ್ ಈ ಸಪೋರ್ಟ್ ಸ್ಟ್ರಾಂಗ್ ಆಗಿದ್ರೆ ಎಷ್ಟು? 54,900, 55,000. ಸೊ ಈ ಝೋನ್ ಸ್ಟ್ರಾಂಗ್ ಆಗಿದೆ, ಮಾರ್ಕೆಟ್ ಟ್ರಿಪಲ್ ಆಗಿ ಮೇಲೆ ಬರ್ಬೋದು. ಇಲ್ಲ ಅಂದರೆ ಇಫ್ ಇಟ್ ಬ್ರೇಕ್ಸ್ ಡೌನ್, ನಮ್ಗೆ ಇನ್ನೊಂದು ಸಪೋರ್ಟ್ ಇದೆ ಇಲ್ಲಿ. ನೆಕ್ಸ್ಟ್ ಸಪೋರ್ಟ್ ಇರೋದು ನಮಗೆ 54,400, ನೆಕ್ಸ್ಟ್ 54,100, ದೆನ್ ಕಮ್ಸ್ ಟು 53,600. ಸೊ ಅದು ನಮ್ಗೆ ಗೊತ್ತಿಲ್ಲ. ನನ್ನ ಅಬ್ಸರ್ವೇಷನ್ ಪ್ರಕಾರ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಝೋನ್ 1 ಆ್ಯಂಡ್ ದಿಸ್ ಇಸ್ ದ ಝೋನ್ 2. ಸೊ ಝೋನ್ 1ಅಲ್ಲಿ ಟ್ರೇಡ್ ಆಗಿಲ್ಲ. ಒಂದಿನ ಹೋದಂಗೆ ಆಯಿತು, ಬಟ್ ಇಟ್ ಕುಡಂಟ್ ಸಸ್ಟೈನ್ ಆಗಲಿಲ್ಲ. ಸೊ ಸಸ್ಟೈನ್ ಆಗಿ ಟ್ರೈ ಮಾಡ್ತು 2 days, ಕ್ರಿಯೇಟೆಡ್ ರೆಸಿಸ್ಟೆಂಟ್ ನಮ್ಮ ರೆಫರೆನ್ಸ್ ಲೈನಿಂದ ಕೆಳಗೆ ಟ್ರೇಡ್ ಆಗ್ತಿದೆ. ಸೊ 2 days ರೆಫರೆನ್ಸ್ ಲೈನಿಂದ ಝೋನ್ 2 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನಾವು ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಇಲ್ಲಿ ಒಂದು ಪ್ಯಾಟರ್ನ್ ನಾನು ನೋಡ್ತಿರೋದು ಹೇಗಂದರೆ, ಮೇಲ್ ಹೋಗಿದೆ, ಹೇಗೆ ಹೋಗಿದೆ. ಅಕಸ್ಮಾತ್ ನಾಳೆ ಏನಾರು ಬುಲ್ಲಿಶ್ ಆದರೆ ಈ ಪ್ಯಾಟರ್ನ್ ಬರ್ಬೋದು, ಹೇಳೋಕ್ಕಾಗಲ್ಲ, ಬರ್ಬೋದು. ಬಟ್ ಇಲ್ಲಿ ಅನ್ನೋದು ಓಪನ್ ಆದರೆ ಫರ್ದರ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಗ್ಯಾಪ್ ಡೌನ್ ಆಗಿ ಏನಾಗ್ಬೋದು ಗೊತ್ತಿಲ್ಲ. ಕಂಟಿನ್ಯೂಸ್ 6 days ಬೇರಿಶ್ನೆಸ್. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಲ್ಲಿ ತೋರಿಸಿರೋ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ ಹಿಂಗೆ ಆದರೂ ಆಗ್ಬೋದು ಒಂದು ಸಿನಾರಿಯೋ. ಸೊ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವತ್ತು ಬೇರಿಶ್ ಆಗಿದೆ ಅಂದಿದ ತಕ್ಷಣ ಮಾರ್ಕೆಟ್ಟು ನಾಳೆ ಗ್ಯಾಪ್ ಡೌನ್ ಆಗುತ್ತೆ ಅಂತ ಏನಿಲ್ಲ. ಆದಮೇಲೆ ಕನ್ಸಿಡರ್ ಮಾಡಬೇಕು. ಆಗದೇನೆ ನಾವು ಅಸ್ಯೂಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಟ್ಸ್ ನಾಟ್ ರೈಟ್. ಸೊ ಝೋನ್ 2 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಲೆಟ್ ಸಿ, ಝೋನ್ 2 ಅಲ್ಲಿ ಬುಲಿಶ್ನೆಸ್ ತೋರಿಸ್ಬೇಕು ಫಸ್ಟ್. ಫಾರ್ ಎಕ್ಸಾಂಪಲ್, ಅಕಸ್ಮಾತ್ ನಾಳೆ ಏನಾದರೂ ಇಲ್ಲಿ ಓಪನ್ ಆದರೆ ಇದೇ ಝೋನಲ್ಲಿ, ಝೋನ್ 2 ಅಲ್ಲಿ ಇಲ್ಲೆಲ್ಲ ಕ್ಯಾಂಡಲ್, ಇಲ್ಲೊಂದು ರೆಡ್ ಗ್ರೀನ್ ಕ್ಯಾಂಡಲ್ ಆಗಿದ್ರೆ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆದರೆ ಇಲ್ಲಿ ಸೊ ಅದರ ಕಂಟಿನ್ಯೂಟಿ ಇರುತ್ತೆ ಅಂತ ಒಂದು ಅಸಂಪ್ಷನ್ ಅಷ್ಟೇ. ಇದು ಅಸಂಪ್ಷನಲ್ಲಿ ಹೋಗೋದು ಬೇಡ, ಬಟ್ ಹಾಗೆ ಅಲ್ಲ ಗ್ಯಾಪ್ ಡೌನ್ ಆಗುತ್ತೋ ಇಲ್ಲ ಇಲ್ಲೇ ಕನ್ಸಾಲಿಡೇಟ್ ಆಗುತ್ತೋ, ದಟ್ ವಿ ಶುಡ್ ಸಿ. ಓಕೆ, ಸ್ವಲ್ಪ 45 minutes ಚಾಟಿಗೆ ಹೋಗೋಣ ತಡೀರಿ. ಸೊ ಲೆಟ್ಸ್ ಡಿಲೀಟ್ ದಿಸ್ ಎವ್ರಿಥಿಂಗ್. 45 minutes ಚಾರ್ಟಲ್ಲಿ ಏನಾಗಿದೆ ಅಂತ ಸ್ವಲ್ಪ ನೋಡ್ಕೊಂಬರೋಣ. ಸೊ ಒಳ್ಳೆ ಚಾರ್ಟ್ ನೋಡೋಕ್ಕೆ. ನಮ್ಮ ರೆಸಿಸ್ಟೆನ್ಸ್ ಯಾರ್ಯಾರು ಕುತ್ಕೊಂಡಿದ್ರಪ್ಪ? 55,600, 55,500 ಸೆಲ್ ಮಾಡಿದವರು, 55,500 ಸಿ ಸೆಲ್ ಮಾಡಿದವರು, 55,500 55,600 ಸಿ ಸೆಲ್ ಮಾಡಿದವರು ಆರಾಮಾಗಿ ಡಿ ಕೆ ಆಗಿದೆ. ಯಾರ್ಯಾರು ಹೇಳಿದ್ನಲ್ಲ ನೆನ್ನೆನೆ, ಯಾರ್ಯಾರು 55,100, 55,200 ಸಿ ಪಿ ಸೆಲ್ ಮಾಡಿದವರು
ದೇ ಆರ್ ಇನ್ ಲಾಸ್. ಕರೆಕ್ಟ್. ದೇ ಆರ್ ಇನ್ ಲಾಸ್. ಸೊ ನನಗೆ ಹೀಗೆ ಕಾಣಿಸ್ತಾ ಇದೆ. ಏನಂದ್ರೆ ಮಾರ್ಕೆಟ್ ಟ್ರೈ ಮಾಡ್ತು ಮೇಲ್ ಹೋಗೋಕ್ಕೆ. 55 200 5500 ನಾ ಬಚಾವ್ ಮಾಡಕ್ಕೆ, ಬಟ್ ಇಟ್ ಕುಡಂಟ್ ಸಸ್ಟೇನ್. ನನಗೂ ಅನ್ಸಿತ್ತು ಈ ರೇಂಜ್ ನೋಡಿ ಸಸ್ಟೇನ್ ಆಗಿ ಮೇಲ್ಗಡೆ ಹೋಗ್ಬೋದು ಅಂತ. ಹ್ಮ್. ಹಾಗಾಗ್ಲಿಲ್ಲ. ಎಂಡ್ ಆಫ್ ದ ಡೇ ಕೆಳಗೆ ಬಂದಿತ್ತು. ಸೊ ನೋಡಬೇಕು ಟಿಲ್ ದಿ ಮಂತ್ ಎಂಡ್. ಇವಾಗ ನನಗೆ ಇಲ್ಲೊಂದು ಸಪೋರ್ಟ್ ಕಾಣಿಸ್ತಾ ಇದೆ. ಇವಾಗ ನಾನು ಹೇಳ್ದಂಗೆ ಇಲ್ಲೊಂದಿದೆ, ನಂದು ಸಪೋರ್ಟ್. ಈ ಸಪೋರ್ಟ್ ಪ್ರೀವಿಯಸ್ ಮಂತ್ ಸಪೋರ್ಟ್ ಇದೆ ಇದು. ಇಲ್ಲಿಂದ ಬುಲಿಶ್ನೆಸ್ ತೋರಿಸುತ್ತೋ, ಇಲ್ಲ ಮತ್ತೆ ಕ್ಯಾಪ್ ಡೌನ್ ಆಗುತ್ತೋ ಏನೂ ಗೊತ್ತಿಲ್ಲ, ಇಲ್ಲ ಮತ್ತೆ ಬೇರಿಶ್ನೆಸ್ ತೋರಿಸುತ್ತೋ ಟುಮಾರೋ. ಲೆಟ್ಸ್ ಸೇ ಟುಮಾರೋ. ಬಟ್ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಏನು, ಇಲ್ಲಿರೋರು ಇವಾಗ ಲಾಸ್ ಫೇಸ್ ಮಾಡ್ತಿರೋದು ಯಾರು, 55 6 55 100 55 200 ಪಿ ಇ ಸೆಲ್ ಮಾಡಿರೋರು ಲಾಸ್ ಫೇಸ್ ಮಾಡ್ತಿದ್ದಾರೆ. ನಾಳೆ ಅಕಸ್ಮಾತ್ ಬುಲಿಶ್ನೆಸ್ ತೋರಿಸಿದ್ರೆ ಮಾರ್ಕೆಟ್ ರಿಕವರ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ನಂದೊಂದು ಪ್ರಿಡಿಕ್ಷನ್. ಕರೆಕ್ಟಾ? ಬುಲಿಶ್ನೆಸ್ ತೋರಿಸಿದ್ರೆ ಪಕ್ಕ ಮೇಲ್ ಹೋಗ್ಬೋದು, ಬುಲಿಶ್ನೆಸ್ ತೋರಿಸ್ಬೋದು ಅಂತ ಇದು. ಯಾಕಂದರೆ ಫ್ರೈಡೆ ಇಸ್ ಲೈಕ್ ಎ ಸರ್ಪ್ರೈಸಿಂಗ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕರೆಕ್ಟಾ? ಅಕಸ್ಮಾತ್ ಆಗಲಿಲ್ಲ ಮತ್ತೆ ನಾನೊಂದು ಪ್ಯಾಟರ್ನು ತೋರಿಸ್ತೀನಿ, ನಾನೇನು ಅಬ್ಸರ್ವೇಷನ್ ಮಾಡಿದ್ದೀನಿ. ಸೊ ಇವಾಗ ಜಸ್ಟ್ ಥಿಂಕ್ ಲಾಜಿಕಲಿ, 55 200 5500 ಇಲ್ಲ ಇವತ್ತು ಹಾಕಿದವರು ಎಷ್ಟು 55,000, ಅವ್ರನ್ನೆಲ್ಲ ಸೇವ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಎಲ್ಲಿ ಬರಬೇಕು? ಮಾರ್ಕೆಟ್ ಹ್ಯಾಸ್ ಟು ಗೋ ಅಪ್. ಇವಾಗ ಅವ್ರನ್ನೆಲ್ಲ ಲಾಸ್ ಮಾಡ್ಬೇಕಂದ್ರೆ ಇನ್ನೂ ಕೆಳಗೆ ಬರಬೇಕು. ಕರೆಕ್ಟಾ? ಸೊ ಟುಮಾರೋ ಇಸ್ ದ ಡಿಸಿಷನ್. ಟುಮಾರೋ ತುಂಬ ಇಂಪಾರ್ಟೆಂಟ್ ಡೇ ವೇರ್ ಇಟ್ ಓಪನ್ಸ್, ಬಿಕಾಸ್ ಫ್ರೈಡೆ ಹೇಗೆ ಓಪನ್ ಆಗುತ್ತೆ, ಫ್ರೈಡೆ ಹೇಗೆ ಎಂಡ್ ಆಗುತ್ತೆ, ದಟ್ ವಿಲ್ ರಿಫ್ಲೆಕ್ಟ್ ಆನ್ ಮಂಡೇ. ಸೊ ಟುಮಾರೋ ಇಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಅಕಸ್ಮಾತ್ ಗ್ಯಾಪ್ ಡೌನ್ ಆದರೆ ಇವಾಗ ಇವರೆಲ್ಲ ಇಲ್ಲಿ ಪಿ ಇ ಸೆಲ್ ಮಾಡಿದವರೆಲ್ಲ ದೇ ಶುಡ್ ಬುಕ್ ಲಾಸಸ್. ಐ ಥಿಂಕ್ ದೇ ಹ್ಯಾವ್ ಸ್ಟಿಲ್ ಕುತ್ಕೊಂಡಿದ್ದಾರೆ ಅನಿಸುತ್ತೆ ಪೊಸಿಷನ್ ತೊಗೊಂಡು ಲಾಸಲ್ಲಿ. ಬಟ್ ಲೆಟ್ಸ್ ಸಿ ಏನಾಗ್ಬೋದು ಅಂತ. ಹ್ಯೂಜ್ ಲಾಸ್ ಮಾಡ್ಕೋಬಾರ್ದು. ಆ್ಯಂಡ್ ಒನ್ ಪ್ರಿಡಿಕ್ಷನ್, ಬುಲಿಶ್ನೆಸ್ ತೋರಿಸಿದ್ರೆ ಇಟ್ ಕ್ಯಾನ್ ಗೋ ಅಪ್ ಟಿಲ್ ಹಿಯರ್. ಅವರ್ ಫಸ್ಟ್ ರೆಸಿಸ್ಟೆನ್ಸ್ ವಿಲ್ ಬಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವಿಲ್ 55 600 55 500 55 700. ಸೊ ಈ ಸ್ಟ್ರೈಕ್ ಪ್ರೈಸಲ್ಲಿ ದೇ ಆರ್ ಸ್ಟ್ರಾಂಗ್ ಪಾಯಿಂಟ್ಸ್. ನೋಡಬೇಕು ಏನಾಗುತ್ತೆ ಅಂತ. ಬಟ್ ನಾನು ಇಲ್ಲಿ ಒಂದು ಪ್ಯಾಟರ್ನ್ ತೋರಿಸ್ತೀನಿ, ದಟ್ ಈಸ್ ಅ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್. ಹೈ ಪಾಯಿಂಟ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಹೈ ಪಾಯಿಂಟ್ಸ್ನೆಲ್ಲ ಮಾರ್ಕ್ ಮಾಡಿದ್ರೆ ನನಗಿಲ್ಲೊಂದು ಚಾನಲ್ ಸಿಗುತ್ತೆ. ಇದೇ ಚಾನಲ್ ಮಾರ್ಕೆಟ್ ಓಡ್ತಾ ಇದೆ ಇವಾಗ. ದಿಸ್ ಇಸ್ ದಿ ಒನ್ಲಿ ಚಾನಲ್. ಸೊ ಈ ಚಾನಲ್ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಅ ಕನ್ಸಾಲಿಡೇಷನ್ ಫಾರ್ ದಿ ಬುಲಿಶ್ ಟ್ರೆಂಡ್ ಇನ್ ಬ್ಯಾಂಕ್ ನಿಫ್ಟಿ. ನಿಫ್ಟಿಯಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ, ವಿ ಆರ್ ಓನ್ಲಿ ಅನಲೈಸಿಂಗ್ ಬ್ಯಾಂಕ್ ನಿಫ್ಟಿ. ಈ ಟ್ರೆಂಡಿಗೆ ಇದು ನನಗೆ ಏನದು ಕನ್ಸಾಲಿಡೇಷನ್ ಅಂತ ನನಗನ್ಸುತ್ತೆ. ನನಗೆ ಹಾಗೆ ಕಾಣಿಸುತ್ತೆ. ಅಂದರೆ ದಿಸ್ ಇಸ್ ದ ಫ್ಲ್ಯಾಗ್ ಪ್ಯಾಟರ್ನ್. ಕರೆಕ್ಟ್ ನೋಡಿ, ಸ್ನೇಕ್ ಹೋದಂಗೆ ಹೋಗಿದೆ ನೋಡ್ರಿ. ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್. ವಾಟ್ ಇಸ್ ದಿಸ್? ನಾನೇನು ಹೇಳ್ತೀನಿ, ಅಕಸ್ಮಾತ್ ಇಲ್ಲಿ ಬುಲಿಶ್ನೆಸ್ ಇತ್ತು ಅಂದರೆ, ಆ್ಯಂಡ್ ಇಫ್ ಇಟ್ ಸಸ್ಟೈನ್ಸ್ ಹಿಯರ್, ಇಫ್ ಇಟ್ ಬ್ರೇಕ್ಸ್ ದಿಸ್ ಚಾನಲ್, ಮಾರ್ಕೆಟ್ ಕ್ಯಾನ್ ಗೋ ಅಪ್. ಯಾರು ಇನ್ನೂ ಕುತ್ಕೊಂಡಿದ್ದಾರಲ್ಲ 55 800, ಮಾರ್ಕೆಟ್ ಕ್ಯಾನ್ ಈಸಿಲಿ ಕಮ್ ಅಪ್. ನನ್ನ ಅಬ್ಸರ್ವೇಷನ್ ಪ್ರಕಾರ, ಇಫ್ ದಿಸ್ ಇಸ್ ಅ ಸ್ಟ್ರಾಂಗ್ ಸಪೋರ್ಟ್ ಆ್ಯಂಡ್ ಮಾರ್ಕೆಟ್ ಶುಡ್ ಸಸ್ಟೈನ್ ಹಿಯರ್. ಬಟ್ ಮಾರ್ಕೆಟ್ ಇದ್ಬಿಟ್ಟು ಇನ್ನೂ ಕೆಳಗೆ ಬರ್ತಿದೆ ಅಂದರೆ, ನಾಟ್ ಶೋರ್ ವಾಟ್ ಮಾರ್ಕೆಟ್ ವಾಂಟ್ ಟು ಡೂ. ಮಾರ್ಕೆಟ್ ವಿಲ್ ಸಸ್ಟೈನ್, ಇಲ್ಲ ಫುಲ್ಲಿ ಬೇರಿಶ್ನೆಸ್ ತೋರಿಸಿ ಮುಗಿಸ್ಬಿಡುತ್ತೋ, ಇಲ್ಲ
ಹೋಲ್ಡ್ ಮಾಡಿ ಸಸ್ಟೇನ್ ಆಗಿ ಮತ್ತೆ ಮೇಲೆ ಬರುತ್ತೆ, ದಟ್ ವಿ ಹ್ಯಾವ್ ಟು ಸಿ, ಬಿಕಾಸ್ 1 ಮಂತ್ ಇಂದ ಇದೇ ಪ್ಯಾಟರ್ನ್ ಅಲ್ಲಿ ಹೋಗ್ತಿದೆ. ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್. ಆಗ್ಬೋದು, ಹಿಂಗೂ ಆಗ್ಬೋದು, ಆಗ್ದೇನೂ ಇರ್ಬೋದು. ಬಟ್ ನಮ್ಮ ಪರ್ಸ್ಪೆಕ್ಟಿವ್ ನಾವು ನೋಡ್ಬಿಟ್ವಿ. ದಿಸ್ ಇಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್. ನಮ್ಮ ಪರ್ಸ್ಪೆಕ್ಟಿವ್ ಬೀಯಿಂಗ್ ಇನ್ ಅ ರೈಟ್ ಡೈರೆಕ್ಷನ್, ಬಿಲ್ಡಿಂಗ್ ಎ ರೈಟ್ ಪರ್ಸ್ಪೆಕ್ಟಿವ್. ಹೇಗೋ ಟ್ರೇಡ್ ಮಾಡಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಫಸ್ಟ್ ಒಂದು ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡಿ ಅದ್ರ ಪ್ರಕಾರ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಅ ರೈಟ್ ಥಿಂಗ್ ಟು ಡೂ. ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ಐ ಫೀಲ್ it should recover if there is any good news. Otherwise, it should follow the trend. We'll see that. Okay. So let's end our video here. So good luck for the Friday. Thank you. Good night.